ನಮಸ್ಕಾರ. ನಮ್ಮ ಅತ್ತೆಯವ್ರಿಗೆ ಸೋರಿಯಾಸಿಸ್ ಪ್ರಾಬ್ಲಮ್ ಆಗಿತ್ತು. ಪೂರ್ತಿ ಮೈಯೆಲ್ಲ ಆಗಿತ್ತು, ಬೆನ್ನು ಪೂರ್ತಿ ಬಾಡಿ ಫುಲ್ಲು, ತಲೆಯಿಂದ ಕಾಲವರೆಗೂ ಪೂರ್ತಿ ತೊಂದರೆ ಆಗಿತ್ತು. ಹೊರಗಡೆ ಸುಮಾರು ಕ್ಲಿನಿಕಲ್ಲಿ ಎಲ್ಲ ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲ ಟ್ರೈ ಮಾಡಿದ್ರು, ಸುಮಾರು ವರ್ಷ ಟ್ರೈ ಮಾಡಿದ್ರು. ಒಂದು 8-10 ವರ್ಷದಿಂದ ಅಥವಾ ಅದಕ್ಕಿಂತ ಜಾಸ್ತಿ ವರ್ಷದಿಂದನೇ ಪ್ರಾಬ್ಲಮ್ ಇತ್ತು ಅವ್ರಿಗೆ. ಎಲ್ಲೋದ್ರೂ ವಾಸಿ ಆಗ್ತಿರಲಿಲ್ಲ, ಮತ್ತು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇತ್ತು, ಮತ್ತು ತುಂಬ ಕ್ರಿಟಿಕಲ್ ಆಗಿ ಹೋಗ್ಬಿಟ್ಟಿತ್ತು. ಆಮೇಲೆ ಫೈನಲಿ ಇಲ್ಲಿ ನಮಗೆ ಈ ಕ್ಲಿನಿಕ್ ಬಗ್ಗೆ ನಮ್ಮ ಫ್ರೆಂಡ್ ಒಬ್ರು ಹೇಳಿದರು. ಸೊ ಹಂಗಾಗಿ ನಾವು ಬೇರೆಯವ್ರಿಗೂ ರೆಫರ್ ಮಾಡಿದ್ವಿ ಬೇರೆ ಪ್ರಾಬ್ಲಮ್ಸ್ಗೆಲ್ಲ. ಅವರೆಲ್ಲ ಇಲ್ಲಿಂದ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ರಿಸಲ್ಟ್ ಚೆನ್ನಾಗಿದೆ, ಚೆನ್ನಾಗಿ ಕ್ಯೂರ್ ಆಗಿದೆ ಅಂತೆಲ್ಲ ಹೇಳಿದರು. ಹಾಗಾಗಿ ಅವರು ನಮ್ಮ ಅತ್ತೆಯಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೆ ಸ್ಟಾರ್ಟಿಂಗ್ ರಿಸಲ್ಟ್ಸ್ ಚೆನ್ನಾಗಿತ್ತು. ಅದಾದಮೇಲೆ ಡಾಕ್ಟರ್ ಹತ್ರ ರೆಗ್ಯುಲರ್ ಕನ್ಸಲ್ಟೇಷನ್ ಎಲ್ಲ ಬಂದು ಅವ್ರು ಏನು ಟ್ರೀಟ್ಮೆಂಟ್ಸ್ ಎಲ್ಲ ತೊಗೊಂಡ್ವಿ. ಅವ್ರಿಗೆ 10-12 ಡೇಸ್ದು ಟ್ರೀಟ್ಮೆಂಟು ಮತ್ತು ಅವ್ರಿಗೆ ಕೊಟ್ಟಿದ್ದ ಮೆಡಿಸಿನ್ಸ್, ಅವ್ರು ಹೇಳಿದ ಕೋರ್ಸ್ ಅದೆಲ್ಲ ಕಂಪ್ಲೀಟ್ ಮಾಡ್ತಾ ಬಂದಮೇಲೆ ಅವ್ರಿಗೆ ವಿತಿನ್ ಒಂದು 2 ಮಂತ್ಸ್ ಒಳಗಡೆ ಅವ್ರಿಗೆ ಒಂದು 50%ಗಿಂತ ಜಾಸ್ತಿ ಕ್ಯೂರ್ ಆಗ್ತಾ ಬಂತದ್ದು, ಚೆನ್ನಾಗಿ ರಿಸಲ್ಟ್ಸ್ ಬಂತು. ಸೊ ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಇನ್ನು ಟ್ರೀಟ್ಮೆಂಟ್ ನಡೀತಾ ಇದೆ, ಬಟ್ ಅವ್ರು ಇವಾಗ ತುಂಬ ಗುಣ ಆಗ್ತಾ ಇದ್ದಾರೆ. ಒಂದು 60-70%ವರೆಗೂ ಈಗ ಫುಲ್ ಕ್ಲಿಯರ್ ಆಗಿದೆ. ಅದು ಮೆಡಿಸಿನ್ ಕೋರ್ಸ್ ಇನ್ನೂ ಕಂಟಿನ್ಯೂ ಆಗ್ತಿದೆ. ಇನ್ನೊಂದು 3-4 ಮಂತ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ರಿಸಲ್ಟ್ಸ್ ತುಂಬ ಚೆನ್ನಾಗಾಗಿದೆ. ಅವ್ರಿಗೆ ಬ್ಲೀಡೆಲ್ಲ ಆಗ್ತಿತ್ತು. ಆ್ಯಕ್ಚುಲಿ ಅವರು ಸ್ಕಿನ್ನೆಲ್ಲ ಅವರು ಒಂದು ಸ್ವಲ್ಪ ಇಚ್ಚಿಂಗ್ ಎಲ್ಲ ಜಾಸ್ತಿ ಇತ್ತು, ಒಂದು ಸ್ವಲ್ಪ ಕರೆದ್ರೂ ಬ್ಲಡ್ ಎಲ್ಲ ಬರ್ತಿತ್ತು. ಈಗೆಲ್ಲ ಫುಲ್ ನಾರ್ಮಲ್ ಆಗಿದೆ. ಇಚ್ಚಿಂಗ್ ಎಲ್ಲ ತುಂಬ ಕಂಪ್ಲೀಟಾಗಿ ಹೋಗಿದೆ. ಅಥವಾ ಇಚ್ಚಿಂಗ್ ಆಗಿ ಏನಾದರೂ ಅವರು ಈ ಥರ ಸ್ಕ್ರ್ಯಾಚ್ ಮಾಡಿದ್ರು ಅದೆಲ್ಲ ಏನು ಬ್ಲಡ್ ಅದೆಲ್ಲ ಏನಿಲ್ಲ, ಫುಲ್ ನಾರ್ಮಲ್ ಸ್ಕಿನ್ ಥರ ಆಗಿದೆ ಫುಲ್ ಬಾಡಿ. ಸೊ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಷ್ಟೇ. ಥ್ಯಾಂಕ್ ಯು.